ಆತ್ಮೀಯ ವಿದ್ಯಾರ್ಥಿಗಳಿಗೆ ಸ್ವಾಗತ. ನಾನು ಡಾಕ್ಟರ್ ಚಿದಾನಂದ್ ಕೆ ಬಡ್ಗೇರ್, ಆನಂದ್ ಎಜುಕೇಷನ್ ಅಕಾಡೆಮಿಯಿಂದ ಮಾತಾಡ್ತಾ ಇದ್ದೀನಿ. ನಾವು ಹಿಂದಿನ ವಿಡಿಯೋದೊಳಗೆ ಫಂಡಮೆಂಟಲ್ಸ್ ಆಫ್ ಪಾರ್ಟ್ನರ್ಶಿಪ್ ಅಕೌಂಟ್ಸ್ ಮೇಲೆ 3ನೇ ಪ್ರಾಬ್ಲಮನ್ನು ಬಿಡಿಸ್ತಾ ಇದ್ವಿ. 3ನೇ ಪ್ರಾಬ್ಲಮದ 2 ಭಾಗ ಆಗಿದೆ. ಒಂದು ಭಾಗ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ಯಾವ ರೀತಿ ಬಿಡಿಸೋದು ಅಂಥೇಳಿ, 2ನೇ ಭಾಗದಲ್ಲಿ ಫ್ಲಕ್ಚುವೇಟಿಂಗ್ ಕ್ಯಾಪಿಟಲ್ ಮೆಥಡ್ದೊಳಗೆ ಪಾರ್ಟ್ನರ್ಸ್ ಡ್ರಾಯಿಂಗ್ಸ್ ಅಕೌಂಟ ಮತ್ತು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟನ್ನು ಮಾಡಿದ್ದೀವಿ. ಇದು 3ನೇ ಭಾಗದೊಳಗೆ ಅಂಡರ್ ಫಿಕ್ಸ್ಡ್ ಕ್ಯಾಪಿಟಲ್ ಮೆಥಡ್ದೊಳಗೆ ಪಾರ್ಟ್ನರ್ಸ್ ಕರೆಂಟ್ ಅಕೌಂಟ ಮತ್ತು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟನ್ನು ಪ್ರಿಪೇರ್ ಮಾಡೋಣ, ಯಾವ ರೀತಿ ಮಾಡೋದು ಅಂತೇಳಿ. ಈಗ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್, ಪಾರ್ಟ್ನರ್ಸ್ ಕರೆಂಟ್ ಅಕೌಂಟ್. ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ದೊಳಗೆ ಪಾರ್ಟ್ನರ್ಸ್ ಕ್ಯಾಪಿಟಲ್ ಏನು ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ ಅವನ್ನ ಕ್ರೆಡಿಟ್ ಸೈಡ್ ಎಂಟ್ರಿ ಮಾಡಿಬಿಡ್ರಿ. ಬೈ ಬ್ಯಾಲೆನ್ಸ್ ಬ್ರಾಡ್ ಡೌನ್. ಬೈ ಬ್ಯಾಲೆನ್ಸ್ ಬ್ರಾಡ್ ಡೌನ್ ಮದನ್ 40,000, ಮೋಹನ್ 20,000, ದೆನ್ ಮೂರ್ತಿ 20,000. ಮೂರ್ತಿ 20,000 ಇಷ್ಟೇ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ದೊಳಗೆ ಪಾರ್ಟ್ನರ್ಸ್ ಕ್ಯಾಪಿಟಲನ್ನು ಎಂಟ್ರಿ ಮಾಡಿದ್ದೀವಿ. ಇವಾಗ ಪಾರ್ಟ್ನರ್ಸ್ ಕರೆಂಟ್ ಅಕೌಂಟ್, ಫಸ್ಟ್ ಪಾರ್ಟ್ನರ್ಸ್ ಡ್ರಾಯಿಂಗ್ಸ್ ಅಕೌಂಟದಿಂದ ಏನು ಟ್ರಾನ್ಸ್ಫರ್ ಆಗಿದ್ದಾವೆ ಡ್ರಾಯಿಂಗ್ಸ್ ಅವನ್ನ ಡೆಬಿಟ್ ಸೈಡ್ ಎಂಟ್ರಿ ಮಾಡ್ಕೊರಿ. ಟು ಪಾರ್ಟ್ನರ್ಸ್ ಡ್ರಾಯಿಂಗ್ಸ್ ಅಕೌಂಟ್. ಪಾರ್ಟ್ನರ್ಸ್ ಡ್ರಾಯಿಂಗ್ಸ್ ಅಕೌಂಟ್ ಏನೇನು ಡ್ರಾಯಿಂಗ್ಸ್ ಮಾಡಿದ್ದದ, ಮದನ್ 5,000, ಮೋಹನ್ 5,000, ದೆನ್ ಮೂರ್ತಿ 6,000. ಪಾರ್ಟ್ನರ್ಸ್ ಡ್ರಾಯಿಂಗ್ಸ್ ಅಕೌಂಟ್ದಿಂದ ಟ್ರಾನ್ಸ್ಫರ್ ಆಗಿದ್ದು. ಅಲ್ಲಿ ಏನು ಬರೆದಿರ್ತೀವಿ, ಬೈ ಪಾರ್ಟ್ನರ್ಸ್ ಕ್ಯಾಪಿಟಲ್ ಬಾರ್ ಕರೆಂಟ್ ಅಕೌಂಟ್ ಅಂತ ಬರೆದಿರ್ತೀವಿ. ಕರೆಂಟ್ ಅಕೌಂಟಿಗೆ ಡ್ರಾಯಿಂಗ್ಸನ್ನು ಟ್ರಾನ್ಸ್ಫರ್ ತೊಗೊಂಡಿವಿ. ಇವಾಗ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟನ್ನು ರೆಫರ್ ಮಾಡಿರಿ. ರೆಫರ್ ಮಾಡಿ ಏನು ಎಂಟ್ರೀಸ್ ಮಾಡೋದು ನಾವು ಎಂಟ್ರಿಯನ್ನು ಮಾಡ್ತೀವಿ. ಇಲ್ಲಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟಿಂದ ಪಾರ್ಟ್ನರ್ಸ್ ಕರೆಂಟ್ ಅಕೌಂಟಿಗೆ ಎಂಟ್ರಿ ಆಗ್ತಾವೆ, ನಾಟ್ ಕ್ಯಾಪಿಟಲ್ ಅಕೌಂಟ್, ಬಿಕಾಸ್ ಕ್ಯಾಪಿಟಲ್ಸ್ ಆರ್ ಫಿಕ್ಸ್ಡ್ ಅಂಡರ್ ದಿಸ್ ಮೆಥಡ್. ಇಲ್ಲಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ಡೆಬಿಟ್ ಸೈಡ್ ತಗೋರಿ. ಫಸ್ಟ್ ಇಂಟ್ರೆಸ್ಟ್ ಆನ್ ಪಾರ್ಟ್ನರ್ಸ್ ಕ್ಯಾಪಿಟಲ್ಸ್ ಅದ, ದ್ಯಾಟ್ ವಿಲ್ ಬಿ recorded on the credit side of the partners current account by profit and loss appropriation account. Profit and loss appropriation account. Interest on capital Madan 2,000 ada, Mohan 1,000, Murthy 1,000. Interest on capitals. Then salary to partner, Mohanige salary kottidada 300 rupees per month. That salary will be recorded by profit and loss appropriation account. By profit and loss appropriation account into bracket salary to partner. ಯಾರಿಗೆ ಕೊಟ್ಟದ, ಮೋಹನಿಗೆ ಕೊಟ್ಟದ 3,600. ಮೋಹನಿಗೆ 3,600 ಸ್ಯಾಲ್ರಿ ಕೊಟ್ಟಿದ್ದದ. ಆಮೇಲೆ ಪಾರ್ಟ್ನರ್ಸ್ ಕ್ಯಾಪಿಟಲ್ ಬಾರ್ ಕರೆಂಟ್ ಅಕೌಂಟ್ ನೆಟ್ ಪ್ರಾಫಿಟ್ ಡಿಸ್ಟ್ರಿಬ್ಯೂಟ್ ಮಾಡಿದ್ದದ. ಆ ಪ್ರಾಫಿಟ್ ತೊಗೊಳ್ರಿ, ಪಾರ್ಟ್ನರ್ಸಿಗೆ ಡಿಸ್ಟ್ರಿಬ್ಯೂಟ್ ಮಾಡಿರಿ. ಬೈ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ಇಂಟು ಬ್ರ್ಯಾಕೆಟ್ ನೆಟ್ ಪ್ರಾಫಿಟನ್ನು ಪಾರ್ಟ್ನರ್ಸ್ಗೆ ಡಿಸ್ಟ್ರಿಬ್ಯೂಟ್ ಮಾಡ್ತಾಯಿದ್ದೀವಿ. ದಟ್ ಈಸ್ 6,000, ದೆನ್ 3,000, ದೆನ್ 3,000. 2:1:1 ರೇಷಿಯೋದೊಳಗೆ ಅವರಿಗೆ ಡಿಸ್ಟ್ರಿಬ್ಯೂಟ್ ಮಾಡಿದ್ದೀವಿ. ಈಗ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ಕ್ರೆಡಿಟ್ ಸೈಡ್ ಇಂಟ್ರೆಸ್ಟ್ ಆನ್ ಪಾರ್ಟ್ನರ್ಸ್ ಡ್ರಾಯಿಂಗ್ಸ್ ಅದ. ಆ ಇಂಟ್ರೆಸ್ಟ್ ಆನ್ ಪಾರ್ಟ್ನರ್ಸ್ ಡ್ರಾಯಿಂಗ್ಸನ್ನು ಪಾರ್ಟ್ನರ್ಸ್ ಕರೆಂಟ್ ಅಕೌಂಟ್ ಡೆಬಿಟ್ ಸೈಡ್ ತೊಗೊಳ್ರಿ. ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ಇಂಟು ಬ್ರ್ಯಾಕೆಟ್ ಇಂಟ್ರೆಸ್ಟ್ ಆನ್ ಪಾರ್ಟ್ನರ್ಸ್ ಡ್ರಾಯಿಂಗ್ಸ್. ದಟ್ ಈಸ್ ಎಷ್ಟದ, 150, ದೆನ್ 200, ಆಮೇಲೆ 170. ಇದು ಪಾರ್ಟ್ನರ್ಸ್ ಕರೆಂಟ್ ಅಕೌಂಟ್. ಈಗ ಪಾರ್ಟ್ನರ್ಸ್ ಕರೆಂಟ್ ಅಕೌಂಟ್ ಕ್ಲೋಸ್ ಮಾಡಿರಿ. ಫಸ್ಟ್ ಒಂದೊಂದು ಕಾಲಮನ್ನು ಕ್ಲೋಸ್ ಮಾಡಿರಿ. ಫಸ್ಟ್ ಯು ಕ್ಲೋಸ್, ದಟ್ ಈಸ್ ಮದನ್ಸ್ ಅಕೌಂಟ್. ಮದನ್ ಅಕೌಂಟ್ ಕ್ಲೋಸ್ ಮಾಡಿರಿ. ಮದನಿಂದ ಕ್ರೆಡಿಟ್ ಸೈಡ್ 2,000 ಪ್ಲಸ್ 6,000 ಅದ 8,000. ಇಲ್ಲಿ 8,000ದೊಳಗೆ 5,150 ಲೆಸ್ ಮಾಡಿರಿ. 5,150 ಲೆಸ್ ಮಾಡಿದರೆ ಅಂದರೆ ಬ್ಯಾಲೆನ್ಸ್ 2,850. ದೆನ್ ಇಲ್ಲಿ ಸೆಕೆಂಡ್ ಮೋಹನ್ ಅಕೌಂಟ್ ಕ್ಲೋಸ್ ಮಾಡಿರಿ. ಮೋಹನ್ ಅಕೌಂಟ್ 1,000 ಪ್ಲಸ್ 3,600 ಪ್ಲಸ್ 3,000 ಅಂದರೆ 7,600.
7,600 7,600 7,600 7,600 ಈ 7,600 5,200 ಲೆಸ್ ಮಾಡಿರಿ. 5,200 ಲೆಸ್ ಮಾಡಿದರೆ 2,400 ಹೌದಾ, 2,400 ಬರ್ತದೆ. ಮೋಹನ್ಸ್ ಡಿಫ್ರೆನ್ಸ್ ಅಮೌಂಟ್ 7,600 5,200 ಲೆಸ್ ಮಾಡಿದ್ರೆ 2,400 ಬಂತು. ಈಗ ನೆಕ್ಸ್ಟ್ ಮೂರ್ತಿ ಅಕೌಂಟ್ ಕ್ಲೋಸ್ ಮಾಡಿರಿ. ಮೂರ್ತಿ ಅಕೌಂಟ್ ಡೆಬಿಟ್ ಸೈಡ್ 6,170 ಅದ, ಆಮೇಲೆ ಕ್ರೆಡಿಟ್ ಸೈಡ್ 3,000 ಪ್ಲಸ್ 1,000 4,000 ಅದ. ಅದಕ್ಕಾಗಿ ಡೆಬಿಟ್ ಸೈಡ್ ಈಸ್ ಮೋರ್. ಸೊ ಫಸ್ಟ್ ಡೆಬಿಟ್ ಸೈಡ್ ಟೋಟಲ್ ಮಾಡಿರಿ 6,170 ಹೌದಾ, ಡೆಬಿಟ್ ಸೈಡ್ ಜಾಸ್ತಿ ಅದ ಒಂದು. ಈಗ ಡಿಫ್ರೆನ್ಸ್ ಯಾವ ಕಡೆ ಬರ್ತದೆ? ಡಿಫ್ರೆನ್ಸ್ ಕ್ರೆಡಿಟ್ ಸೈಡ್ 6,170 ಮೈನಸ್ 4,000 ಇದರೊಳಗೆ 2,170 ಅವನದು ಡೆಬಿಟ್ ಬ್ಯಾಲೆನ್ಸ್ ಅದ ನೋ. ಅದಕ್ಕಾಗಿ ಇಲ್ಲಿ ನೋಡಿರಿ, ಇಲ್ಲೇ ಇವ್ರದ್ದು ಕ್ರೆಡಿಟ್ ಬ್ಯಾಲೆನ್ಸ್ ಅದ, ಇಲ್ಲಿ ಏನು ಡಿಫ್ರೆನ್ಸ್ ಬಂದದ ಅದಕ್ಕೆ 2 ಬ್ಯಾಲೆನ್ಸ್ ಕ್ಯಾರಿ ಡೌನ್. ಇಲ್ಲಿ ಬೈ ಬ್ಯಾಲೆನ್ಸ್ ಬ್ರಾಡ್ ಡೌನ್. ಬೈ ಬ್ಯಾಲೆನ್ಸ್ ಬ್ರಾಡ್ ಡೌನ್ನ 2,850 ಮದನ್, ಮೋಹನ 2,400 ಇಲ್ಲಿ ಮೂರ್ತಿ ಡ್ಯಾಶ್. ಇಲ್ಲೇ ಡೆಬಿಟ್ ಸೈಡ್ ಅವನ ಬ್ಯಾಲೆನ್ಸ್ ಅದ, ಬೈ ಬ್ಯಾಲೆನ್ಸ್ ಕ್ಯಾರಿ ಡೌನ್ ಮೂರ್ತಿ 2,170 ಅದನ್ನೇ ಇಲ್ಲಿ ಬ್ರಾಡ್ ಡೌನ್ ಮಾಡಿರಿ. ಡೆಬಿಟ್ ಸೈಡ್ 2 ಬ್ಯಾಲೆನ್ಸ್ ಬ್ರಾಡ್ ಡೌನ್, ಮೋಹನ್ ಡ್ಯಾಶ್ ಮದನ್ ಡ್ಯಾಶ್ ಮೂರ್ತಿ 2,000 ಇಲ್ಲಿ ಕೆಳಗಡೆ 2,170 ಈ ಕಡೆ ಕ್ಯಾರಿ ಡೌನ್ ಮಾಡಿದ್ದು ಕ್ರೆಡಿಟ್ ಸೈಡ್, ಡೆಬಿಟ್ ಸೈಡ್ ಬ್ರಾಡ್ ಡೌನ್ ಮಾಡ್ತೀವಿ. ಈ ಕಡೆ ಡೆಬಿಟ್ ಸೈಡ್ ಕ್ಯಾರಿ ಡೌನ್ ಮಾಡಿದ್ದು ಕ್ರೆಡಿಟ್ ಸೈಡ್ ಬ್ರಾಡ್ ಡೌನ್ ಮಾಡ್ತೀವಿ. ಈ ರೀತಿ ಕ್ಲೋಸ್ ಆಯ್ತು. ಈಗ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಿಗೆ ಬರ್ರಿ. ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಬೈ ಬ್ಯಾಲೆನ್ಸ್ ಬ್ರಾಡ್ ಡೌನ್ ಅದ 40,000 20,000 ಅದನ್ನು ಕ್ಯಾರಿ ಡೌನ್ ಮಾಡಿರಿ. 2 ಬ್ಯಾಲೆನ್ಸ್ ಕ್ಯಾರಿ ಡೌನ್ 40,000 20,000 ಈಗ ಕ್ಲೋಸ್ ಮಾಡಿರಿ ಕ್ಯಾಪಿಟಲ್ ಅಕೌಂಟನ್ನು. 40,000 20,000 ಈ ಕಡೆ 40,000 20,000 ಇಲ್ಲೇನು ಕ್ಯಾರಿ ಡೌನ್ ಮಾಡಿರಿ ಬೈ ಬ್ಯಾಲೆನ್ಸ್ ಬ್ರಾಡ್ ಡೌನ್ 40,000 20,000 ಅಂಡರ್ ಫಿಕ್ಸ್ಡ್ ಕ್ಯಾಪಿಟಲ್ ಮೆಥಡ್ದೊಳಗೆ ಎಲ್ಲ ಅಡ್ಜಸ್ಟ್ಮೆಂಟು ಪಾರ್ಟ್ನರ್ಸ್ ಕರೆಂಟ್ ಅಕೌಂಟಿಗೆ ಮಾಡೋದ್ರಿಂದ ಇಲ್ಲಿ ಕ್ಯಾಪಿಟಲ್ಸ್ ಆ್ಯಸ್ ಇಟ್ ಈಸ್ ಏನು ಇಂಟ್ರಡ್ಯೂಸ್ ಮಾಡಿರ್ತಾರೆ ಎಟ್ ದ ಕಮೆನ್ಸ್ಮೆಂಟ್ ಆಫ್ ದಿ ಬಿಸ್ನೆಸ್ ಮಾಡೋ ಹಾಗೆ ಏನು ಇಂಟ್ರಡ್ಯೂಸ್ ಮಾಡಿರ್ತಾರೆ ಕ್ಯಾಪಿಟಲ್ಸ್, ಅವೇ ಕ್ಯಾಪಿಟಲ್ಸ್ ಉಳಿತಾವೆ. ನಾವು ಇಲ್ಲೇ ಫಿಕ್ಸ್ಡ್ ಕ್ಯಾಪಿಟಲನ್ನು ನೋಡ್ಬೋದು ಇಲ್ಲಿ, ಹೌದಾ, ಅವರು ಕೊಟ್ಟಂಥ ಕ್ಯಾಪಿಟಲ್ಸನ್ನು ನೋಡ್ಬೋದು ಬಿಕಾಸ್ ದೇ ಆರ್ ಫಿಕ್ಸ್ಡ್ ಹಿಯರ್. ಇದು ಪಾರ್ಟ್ನರ್ಸ್ ಕರೆಂಟ್ ಅಕೌಂಟ ಮತ್ತು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ ಅಂಡರ್ ಫ್ಲಕ್ಚುಯೇಟಿಂಗ್ ಕ್ಯಾಪಿಟಲ್ ಮೆಥಡ್. ದಿಸ್ ಈಸ್ ಥರ್ಡ್ ಪ್ರಾಬ್ಲಮ್ ಕಂಪ್ಲೀಟ್ ಆಯ್ತು. ಈಗ ಇದೇ ರೀತಿ ಹೆಚ್ಚು ಪ್ರಾಬ್ಲಮ್ಸ್ ಬಿಡಿಸ್ಬೇಕು, ಆದರೆ ಈ ಒಂದು ವಿಡಿಯೋದೊಳಗೆ 10-12 ಪ್ರಾಬ್ಲಮ್ ಬಿಡಿಸ್ಲಿಕ್ಕಾಗಲ್ಲ. ಅದಕ್ಕಾಗಿ ನಮ್ಮದು ಆನಂದ್ ಎಜುಕೇಷನ್ ಅಕಾಡೆಮಿ ಒಳಗೆ ಆನ್ಲೈನ್ ಕೋಚಿಂಗ್ ಕ್ಲಾಸಸ್ ಅಂತದ PUC ಸೆಕೆಂಡ್ ಇಯರ್ದವ್ರಿಗೆ ಅಕೌಂಟೆನ್ಸಿ ಕ್ಲಾಸಸ್ ಮತ್ತು ಮುಂದೆ ಸ್ಟ್ಯಾಟಿಸ್ಟಿಕ್ಸು ಮಾಡ್ತೀವಿ. ಅಕೌಂಟೆನ್ಸಿ ಕ್ಲಾಸಸ್ಸಿಗೆ ನೀವು ಆನ್ಲೈನ್ ಕೋಚಿಂಗ್ ಜಾಯ್ನ್ ಆಗ್ಬೋದು. ಅದು 1,000 ರೂಪೀಸ್ ಫೀಸ್ ಅದ ಟೋಟಲ್ ಕಂಪ್ಲೀಷನ್ ಆಫ್ ದಿ ಸಿಲೆಬಸ್. ಅದಕ್ಕಾಗಿ ನೀವು ರಿಜಿಸ್ಟ್ರೇಷನ್ ಮಾಡ್ಕೊಳ್ಬೇಕಾಗ್ತದೆ, ಅಡ್ಮಿಷನ್ ಮಾಡ್ಕೊಳ್ಬೇಕಾಗಿದೆ. ಇವಾಗಲೇ ಅಡ್ಮಿಷನ್ ಓಪನ್ ಆಗಿದ್ದಾವೆ PUC ಸೆಕೆಂಡ್ ಇಯರ್ ಅಕೌಂಟೆನ್ಸಿ ಆನ್ಲೈನ್ ಕ್ಲಾಸಸ್ಸಿಗೆ. ಟೈಮಿಂಗ್ ಅದು ಸಾಯಂಕಾಲ ಇರ್ತದೆ. ನೀವು ಕಾಂಟ್ಯಾಕ್ಟ್ ಮಾಡಿ ಆಮೇಲೆ ಫೀಸನ್ನು ಆನ್ಲೈನ್ ಪೇಮೆಂಟ್ ಮಾಡಿ ನಿಮ್ಮ ಹೆಸರು, ಕಾಲೇಜ್ ಹೆಸರು, ನಿಮ್ಮ ರಿಜಿಸ್ಟ್ರೇಷನ್ ನಂಬರು, ಮೊಬೈಲ್ ನಂಬರು, ಇಮೇಲ್ ID ಇವನ್ನೆಲ್ಲ ಇನ್ಫಾರ್ಮೇಷನ್ ಕೊಟ್ಟು ನೀವು ಅಡ್ಮಿಷನ್ ಮಾಡ್ಕೊಳ್ಬೋದು. ಈಗ ನೆಕ್ಸ್ಟ್ ಚಾಪ್ಟರ್ಗೆ ನಾನು ಹೋಗ್ತೀನಿ ಮುಂದಿನ ವಿಡಿಯೋದೊಳಗೆ. ಧನ್ಯವಾದಗಳು.